ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನಿಂದ SSC GD ಸಂಬಂಧಪಟ್ಟಿರೋ ಹಾಗೆ ಚಾಪ್ಟರ್ ವೈಸ್ GK ಕ್ಲಾಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಉದ್ಯಾನವನಗಳು. ಭಾರತದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು, ರಾಜ್ಯ ಮತ್ತು ರಾಜ್ಯದಲ್ಲಿನ ಉದ್ಯಾನವನಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನಿಂದ ನಾವು ಮಾಡುವ ಚಾಪ್ಟರ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಇರ್ತಾವೆ ಅಂತಂದರೆ ಆ ಚಾಪ್ಟರ್ದಲ್ಲಿನ 1 ಅಥವಾ 2 ಕ್ವಶನ್ಸ್ ಪಕ್ಕ ಇರ್ತವೆ. ನಿಮಗೆ 1 ಅಥವಾ 2 ಕ್ವಶನ್ಸ್ ಅಂದರೆ 2 ಮಾರ್ಕ್ಸ್, ಇಲ್ಲಾಂತಂದರೆ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ ಚಾಪ್ಟರ್ನ ತೊಗೊಂಬಂದಿದ್ದೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಇವತ್ತಿನ ಟಾಪಿಕ್ ಯಾವಪ್ಪ ಅಂದರೆ ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ಹಾಗಿದ್ರೆ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಭಾರತದಲ್ಲಿನ ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ಫಸ್ಟ್ ಉತ್ತರಾಖಂಡದಲ್ಲಿನ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಿದಾವೆ ಅಂತ ನೋಡ್ರಿ. ಉತ್ತರಾಖಂಡದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳು ಜಿಮ್ ಕಾರ್ಬೆಟ್, ರಾಜಾಜಿ ನ್ಯಾಷನಲ್ ಪಾರ್ಕ್, ನಂದಾದೇವಿ ನ್ಯಾಷನಲ್ ಪಾರ್ಕ್, ಹೂವಿನ ಕಣಿವೆ ರಾಷ್ಟ್ರೀಯ ಉದ್ಯಾನವನ, ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ, ಪಶು ವಿಹಾರ ರಾಷ್ಟ್ರೀಯ ಉದ್ಯಾನವನ. ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಬರ್ತಾವಪ್ಪ ಅಂತಂದರೆ ಇದರಲ್ಲಿ 6 ರಾಷ್ಟ್ರೀಯ ಉದ್ಯಾನವನಗಳು ಬರ್ತವೆ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಮೊದಲ ಉದ್ಯಾನವನ ಇದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ, ಸ್ವಲ್ಪ ಸರಿಯಾಗಿ ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಅಂತಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಅಂಚಿ ರಾಷ್ಟ್ರೀಯ ಉದ್ಯಾನವನ. ಇವು ನಮ್ಮ ಕರ್ನಾಟಕದಲ್ಲಿ ಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಒಂದೇ ಇರ್ತದೆ, ಅದು ದುಧ್ವಾ ರಾಷ್ಟ್ರೀಯ ಉದ್ಯಾನವನ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಮೊದಲನೇದಾಗಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಎರಡನೇದು ಜಲ್ದಪರ ರಾಷ್ಟ್ರೀಯ ಉದ್ಯಾನವನ, ಮೂರನೇದು ಗುರುಮಾರ್ ರಾಷ್ಟ್ರೀಯ ಉದ್ಯಾನವನ, ನಾಲ್ಕನೇದು ಬಕ್ಸಾ ರಾಷ್ಟ್ರೀಯ ಉದ್ಯಾನವನ, ಐದನೇದು ನ್ಯೂರಾ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಸಿಂಗ್ಲೀಲಾ ರಾಷ್ಟ್ರೀಯ ಉದ್ಯಾನವನ. ಇವಷ್ಟು ಎಲ್ಲಿ ಬರ್ತಾವಪ್ಪ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ನೋಡ್ರಿ. ತಾಡೋಬಾ ರಾಷ್ಟ್ರೀಯ ಉದ್ಯಾನವನ ಅಥವಾ ಅಂದಾರಿ ರಾಷ್ಟ್ರೀಯ ಉದ್ಯಾನವನ, ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಗುಗ್ಮಲ್ ರಾಷ್ಟ್ರೀಯ ಉದ್ಯಾನವನ, ಚಾಂದೋಲಿ ರಾಷ್ಟ್ರೀಯ ಉದ್ಯಾನವನ, ನವಗಾಂವ್ ರಾಷ್ಟ್ರೀಯ ಉದ್ಯಾನವನ, ಪೆಂಚ್ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲಿ ಬರ್ತಾವಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಉದ್ಯಾನವನಗಳು. ಓಕೆ, ನೆಕ್ಸ್ಟ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ನೋಡ್ರಿ. ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನ, ಕಿಶ್ತ್ವಾರ್ ಹೈ ಆಲ್ಟಿಟ್ಯೂಡ್ ರಾಷ್ಟ್ರೀಯ ಉದ್ಯಾನವನ, ಸಲಿಮಲಿ ರಾಷ್ಟ್ರೀಯ ಉದ್ಯಾನವನ, ಸಿಟಿ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ, ಇದು ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಲಡಾಖ್ ಬರ್ತೈತಿ. ಲಡಾಖ್ ಅಂದ್ರೆ ಅದು ಜಮ್ಮು ಕಾಶ್ಮೀರಲ್ಲೇ ಲಡಾಖ್ ಬರ್ತೈತಿ. ಓಕೆ, ಇವೇನಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರಲ್ಲಿ ಕಂಡು ಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ತವೆ. ಸರಿ, ನೆಕ್ಸ್ಟ್ ನೋಡ್ರಿ. ಅಸ್ಸಾಂನಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ, ರೈಮನ್ ರಾಷ್ಟ್ರೀಯ ಉದ್ಯಾನವನ, ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ, ದಿಹಿಂಗ್ ರಾಷ್ಟ್ರೀಯ ಉದ್ಯಾನವನ, ದಿಹಿಂಗ್ ಪಟ್ಕೈ ರಾಷ್ಟ್ರೀಯ ಉದ್ಯಾನವನ, ನಮೇರಿ ರಾಷ್ಟ್ರೀಯ ಉದ್ಯಾನವನ, ಔರಂಗ್ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವಪ್ಪ ಅಂದರೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇಂಪಾರ್ಟೆಂಟ್ ಆಗ್ತದೆ, ಮಾನಸ ರಾಷ್ಟ್ರೀಯ ಉದ್ಯಾನವನ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇವೇನಪ್ಪ ಅಂತಂದ್ರೆ
ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ತವೆ. ನೆಕ್ಸ್ಟ್, ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಯಾವಪ್ಪ ಅಂತಂದರೆ ಗ್ರೇಟ್ ಹಿಮಾಲಯ ಉದ್ಯಾನವನ, ಪೀನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಕಿರ್ಗಂಗಾ ರಾಷ್ಟ್ರೀಯ ಉದ್ಯಾನವನ, ಇಂದರ್ ಕಿಲಾ ರಾಷ್ಟ್ರೀಯ ಉದ್ಯಾನವನ, ಸಿಂಬಲ್ಪರ ರಾಷ್ಟ್ರೀಯ ಉದ್ಯಾನವನ. ಇವು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ತವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ರಾಷ್ಟ್ರೀಯ ಉದ್ಯಾನವನಗಳು. ಅಂಡಮಾನ್ ಆ್ಯಂಡ್ ನಿಕೋಬಾರ್ನಲ್ಲಿ ಕಂಡುಬರುವಂತಹ ಉದ್ಯಾನವನಗಳು ಯಾವಪ್ಪ ಅಂತಂದರೆ ಮಹಾತ್ಮ ಗಾಂಧಿ ಸಮುದ್ರ ರಾಷ್ಟ್ರೀಯ ಉದ್ಯಾನವನ, ರುಕ್ಮಿಣಿ ರಾಣಿ ಝಾನ್ಸಿ ಮರೈನ್ ರಾಷ್ಟ್ರೀಯ ಉದ್ಯಾನವನ, ಮೌಂಟ್ ಹರಿಯಟ್ ರಾಷ್ಟ್ರೀಯ ಉದ್ಯಾನವನ, ಮೌಂಟ್ ಹರಿಯಟ್ ಅಥವಾ ಮೌಂಟ್ ಮಾಣಿಕ್ತಾನ್. ನೆಕ್ಸ್ಟ್, ಕ್ಯಾಂಪ್ಬೆಲ್ ಬೇ ರಾಷ್ಟ್ರೀಯ ಉದ್ಯಾನವನ, ಗ್ಯಾಲ್ತಿಯಾ ಬೇ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲಿ ಬರ್ತಾವಪ್ಪ ಅಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ನಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ತವೆ. ಓಕೆ, ನೆಕ್ಸ್ಟ್, ಹರಿಯಾಣದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳು. ಹರಿಯಾಣದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವಪ್ಪ ಅಂತಂದರೆ ಇದು ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಇದು ಕಲೇಸರ್ ರಾಷ್ಟ್ರೀಯ ಉದ್ಯಾನವನ. ಇವೆರಡು ಏನು ಮಾಡ್ತವಪ್ಪ ಅಂತಂದರೆ ಹರಿಯಾಣದಲ್ಲಿ ಕಂಡುಬರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್, ರಾಜಸ್ಥಾನದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ, ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ, ಕಿಯೋಲಾದೇವ್ ಗಾನಾ ರಾಷ್ಟ್ರೀಯ ಉದ್ಯಾನವನ ಅಥವಾ ಭರತ್ಪುರ್ ರಾಷ್ಟ್ರೀಯ ಉದ್ಯಾನವನ, ಡಿಸರ್ಟ್ ರಾಷ್ಟ್ರೀಯ ಉದ್ಯಾನವನ. ಅಂತ ಡಿಸರ್ಟ್ ಅಂದರೆ ಏನಪ್ಪ ಅಂತಂದರೆ ಮರುಭೂಮಿ, ಡೆಸರ್ಟ್ ಅಂದರೆ ಮರುಭೂಮಿ. ಮುಕುಂದರ ಹಿಲ್ಸ್ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲಿ ಬರ್ತಾವಪ್ಪ ಅಂತಂದರೆ ರಾಜಸ್ಥಾನದಲ್ಲಿ ಕಂಡುಬರುವಂತಹ ಉದ್ಯಾನವನಗಳು. ಓಕೆ, ನೆಕ್ಸ್ಟ್, ತ್ರಿಪುರಾದಲ್ಲಿ ಕಂಡುಬರುವಂಥ ಉದ್ಯಾನವನಗಳು ಯಾವಪ್ಪ ಅಂತಂದರೆ ಕ್ಲೌಡೆಡ್ ರಾಷ್ಟ್ರೀಯ ಉದ್ಯಾನವನ, ಕ್ಲೌಡೆಡ್ ಲೆಪರ್ಡ್. ನೆಕ್ಸ್ಟ್, ರಾಜ್ಬರಿ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿ ಬರ್ತಾವಪ್ಪ ಅಂತಂದರೆ ತ್ರಿಪುರಾದಲ್ಲಿ ಬರ್ತಾವೆ. ಸರಿ, ನೆಕ್ಸ್ಟ್, ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು. ನಮ್ದಪಾ ರಾಷ್ಟ್ರೀಯ ಉದ್ಯಾನವನ, ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿ ಬರ್ತಾವಪ್ಪ ಅಂತಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಾವೆ. ಓಕೆ, ನೆಕ್ಸ್ಟ್, ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳು ಭಾಳ ಅದಾವ ನೋಡ್ರಿ. ಕನ್ನಾ ರಾಷ್ಟ್ರೀಯ ಉದ್ಯಾನವನ, ಕುನ್ನೋ ರಾಷ್ಟ್ರೀಯ ಉದ್ಯಾನವನ, ಪನ್ಹಾ ರಾಷ್ಟ್ರೀಯ ಉದ್ಯಾನವನ, ಸತ್ಪುರ್ ರಾಷ್ಟ್ರೀಯ ಉದ್ಯಾನವನ, ಸಂಜಯ್ ರಾಷ್ಟ್ರೀಯ ಉದ್ಯಾನವನ, ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ, ಮಾಧವ್ ರಾಷ್ಟ್ರೀಯ ಉದ್ಯಾನವನ, ಪೆಂಚ್ ರಾಷ್ಟ್ರೀಯ ಉದ್ಯಾನವನ, ವ್ಯಾನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ, ಫಾಜಿಲ್ಸ್ ರಾಷ್ಟ್ರೀಯ ಉದ್ಯಾನವನ. ಇವಷ್ಟು ಎಲ್ಲಿ ಬರ್ತಾವಪ್ಪ ಅಂತಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ತವೆ. ಓಕೆ, ನೆಕ್ಸ್ಟ್, ಇವೆಲ್ಲ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂಥ ಉದ್ಯಾನವನಗಳು. ನೆಕ್ಸ್ಟ್ ನೋಡಿದವರೆ ಮಣಿಪುರ್ನಲ್ಲಿ ಎಷ್ಟು ಬರ್ತಾವಪ್ಪ ಅಂತಂದ್ರೆ ಒಂದೇ ಬರ್ತದೆ. ಅದು ಯಾವಪ್ಪ ಅಂತಂದ್ರೆ ಕಿಬುಲ್ ಲಮ್ಜಾವು ರಾಷ್ಟ್ರೀಯ ಉದ್ಯಾನವನ ಮಣಿಪುರದಲ್ಲಿ ಕಂಡು ಬರ್ತದೆ. ಇನ್ನು ಮೇಘಾಲಯದಲ್ಲಿ ಕಂಡು ಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಎರಡದವ. ಬಲ್ಪಕಂ ರಾಷ್ಟ್ರೀಯ ಉದ್ಯಾನವನ, ನೋಕ್ರೆಕ್ ರಿಡ್ಜ್ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲಿ ಬರ್ತಾವೆ ಅಂದ್ರೆ ಮೇಘಾಲಯ ಒಳಗೆ ಕಂಡು ಬರ್ತವೆ. ನೆಕ್ಸ್ಟ್, ಮಿಜೋರಾಂನಲ್ಲಿ ಕಂಡು ಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಮುರ್ಲೇನ್ ರಾಷ್ಟ್ರೀಯ ಉದ್ಯಾನವನ, ನೆಕ್ಸ್ಟ್ ಪಾಂಗುಲ್ ಬ್ಲೂ ಮೌಂಟೇನ್ ನ್ಯಾಷನಲ್ ಪಾರ್ಕ್. ಇದು ನ್ಯಾಷನಲ್ ಪಾರ್ಕ್ನ ರಾಷ್ಟ್ರೀಯ ಉದ್ಯಾನವನ. ಓಕೆ, ನೆಕ್ಸ್ಟ್, ನಾಗಾಲ್ಯಾಂಡ್ನಲ್ಲಿ ಕಂಡು ಬರುವಂಥ ರಾಷ್ಟ್ರೀಯ ಉದ್ಯಾನವನ ಒಂದೇ ಐತೆ ನಾಗಾಲ್ಯಾಂಡ್ನಾಗ. ಯಾವಪ್ಪ ಅಂತಂದ್ರೆ ಇಂಟಾಂಕಿ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್, ಒಡಿಸ್ಸಾದಲ್ಲಿ ಕಂಡು ಬರುವಂಥ ಉದ್ಯಾನವನಗಳು ಬಿತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನವನ, ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್, ಸಿಕ್ಕಿಂದಲ್ಲಿ ಕಂಡುಬರುವಂಥ ಉದ್ಯಾನವನಗಳು ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲಿ ಬರ್ತಾವಪ್ಪ ಅಂತಂದರೆ ಕಾಂಚನಜುಂಗ ಸಿಕ್ಕಿಂನಲ್ಲಿ ಬರ್ತದೆ. ಇವೆರಡು ಎಲ್ಲಿ ಬರ್ತಾವಪ್ಪ ಅಂತಂದರೆ ಒರಿಸ್ಸಾದಲ್ಲಿ ಬರ್ತಾವೆ. ಇದು ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್, ತಮಿಳುನಾಡಿನಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಗಿಂಡಿ ರಾಷ್ಟ್ರೀಯ ಉದ್ಯಾನವನ, ಗಲ್ಫ್ ಆಫ್ ಮ್ಯಾನರ್ ಅಥವಾ ಮರೈನ್ ನ್ಯಾಷನಲ್ ಪಾರ್ಕ್. ಇದು ಕೂಡ ತಮಿಳುನಾಡಲ್ಲಿ ಬರ್ತದೆ. ಇಂದಿರಾ ಗಾಂಧಿ ಅಣ್ಣಾಮಲೈ
ರಾಷ್ಟ್ರೀಯ ಉದ್ಯಾನವನ, ಮಧುಮಲೈ ರಾಷ್ಟ್ರೀಯ ಉದ್ಯಾನವನ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ತಮಿಳುನಾಡಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು. ನೆಕ್ಸ್ಟ್ ಕೇರಳ ರಾಷ್ಟ್ರೀಯ ಉದ್ಯಾನವನಗಳು: ಅಣುಮುಡಿ ರಾಷ್ಟ್ರೀಯ ಉದ್ಯಾನವನ, ನಂತರ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ, ಮತ್ತಿಕೆಟ್ಟನ್ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಪಂಬಡಂ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಪೆರಿಯರ್ ರಾಷ್ಟ್ರೀಯ ಉದ್ಯಾನವನ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲ ಇಲ್ಲಿ ಬರ್ತಾವ ಅಂತಂದ್ರೆ ಕೇರಳದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು. ನೆಕ್ಸ್ಟ್ ತೆಲಂಗಾಣದಲ್ಲಿ ಬರುವಂಥ ಉದ್ಯಾನವನಗಳು: ಕಾಸು ಬ್ರಹ್ಮಾನಂದ ರೆಡ್ಡಿ ರಾಷ್ಟ್ರೀಯ ಉದ್ಯಾನವನ, ಮಹಾವೀರ ಹರಿಣ ವನಸ್ಥಲಿ ರಾಷ್ಟ್ರೀಯ ಉದ್ಯಾನವನ, ಮೃಗವಾಣಿ ರಾಷ್ಟ್ರೀಯ ಉದ್ಯಾನ. ಇವೆಲ್ಲ ಇಲ್ಲಿ ಬರ್ತಾವೆ ಅಂದ್ರೆ ತೆಲಂಗಾಣದಾಗ ಬರ್ತಾವೆ. ನೆಕ್ಸ್ಟ್ ಜಾರ್ಖಂಡ್ನಲ್ಲಿ ಬರುವಂಥ ಒಂದೇ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದ್ರೆ ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ. ಓಕೆ. ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ, ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ, ರಾಮೇಶ್ವರಂ ರಾಷ್ಟ್ರೀಯ ಉದ್ಯಾನವನ. ಇವು 3 ಉದ್ಯಾನವನಗಳು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತವೆ. ಓಕೆ. ಗೋವಾದಲ್ಲಿ ಕಂಡುಬರುವಂಥ ಒಂದೇ ಒಂದು ಉದ್ಯಾನವನ ಯಾವುದಪ್ಪ ಅಂತಂದರೆ ಮೊಲ್ಲೇಮ್ ರಾಷ್ಟ್ರೀಯ ಉದ್ಯಾನವನ ಆಗಿರ್ತದೆ. ಓಕೆ. ನೆಕ್ಸ್ಟ್ ಕ್ವಶನ್: ಬಿಹಾರಲ್ಲಿ ಕಂಡುಬರುವಂಥ ಒಂದೇ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಬಿಹಾರದಲ್ಲಿ ಕಂಡುಬರ್ತದೆ. ಇನ್ನು ಛತ್ತೀಸ್ಗಢದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಸಂಜಯ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ, ನಂತರ ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಇವು ಛತ್ತೀಸ್ಗಢದಲ್ಲಿ ಕಂಡುಬರ್ತಾವೆ. ನೆಕ್ಸ್ಟ್ ಗುಜರಾತ್ನಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಒನ್ಸಡಾ ರಾಷ್ಟ್ರೀಯ ಉದ್ಯಾನವನ, ಕೃಷ್ಣಮೃಗ ರಾಷ್ಟ್ರೀಯ ಉದ್ಯಾನವನ, ಗಿರ್ ರಾಷ್ಟ್ರೀಯ ಉದ್ಯಾನವನ, ಮೆರೈನ್ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಗುಜರಾತ್ನಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು. ಇವಿಷ್ಟೇನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನವನಗಳು. ಇವೆಲ್ಲವನ್ನು ನೀವು ಓದ್ಕೊಂಡ್ರೆ ಇಲ್ಲಿ ನಿಮ್ಗೆ 2 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಫಿಕ್ಸ್ ಆಗ್ತದೆ. ಫಿಕ್ಸ್ ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರ್ತದೆ. ಎಲ್ಲರೂ ಸರಿಯಾಗಿ ಓದ್ರಿ ಅಂತ ಹೇಳ್ತಾ ನಮ್ಮ ಮುಂದಿನ ಟಾಪಿಕ್ ಯಾವುದಂತ ನೀವು ಕಮೆಂಟ್ ಮಾಡಿದರೆ ನಾನು ಆ ಟಾಪಿಕ್ ಮೇಲಿನ ಕ್ವಶನ್ಸನ್ನು ಚಾಪ್ಟರ್ ವೈಸ್ ತೊಗೊಂಡು ಬರ್ತೀನಿ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ನೇಮ್ ಏನಪ್ಪ ಅಂತಂದ್ರೆ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಒಂದೇ ಒಂದು ನೇಮ್ ಅದ. ಏನಪ್ಪ ಅಂತಂದ್ರೆ ಭರತೇಶ್ ಪವಾರ್ ಅಂತೇಳಿ ನಮ್ಮ ಚಾನಲ್ ನೇಮ್ ಅದ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.